ನನ್ನಲ್ಲೇ ನೀನು ನಿನ್ನಲ್ಲೇ ನಾನು. ಹಲೋ ಗೈಸ್, ವೆಲ್ಕಮ್ ಟು ಚಂದನ ಗೌಡ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಡೇ 1. ನಾಳೆ ಫೆಸ್ಟಿವಲ್ ಆಗಿರೋದ್ರಿಂದ ಎಲ್ಲ ಹೌಸ್ ಹೋಲ್ಡ್ ವರ್ಕ್ಸ್ ಕಂಪ್ಲೀಟ್ ಆಯಿತು. ನಮ್ಮಮ್ಮ ಕೆಲಸ ಮಾಡು ಅಂತಂದರೆ ಕಂತ್ರಿ ಕೆಲಸಗಳನ್ನ ಆಡ್ತಿದ್ದೆ. ಆದರೆ ಈಗ ನಮ್ಮ ಮನೆಗೆ ನಾನೇ ಕಿಂಗ್. ಅಮ್ಮ ಬಿಟ್ಟರು ಕರ್ಮ ನನ್ನ ಬಿಡಲ್ಲ ಅಂತ ಅದಂತೂ ಕನ್ಫರ್ಮ್. ನಮ್ಮಮ್ಮ ಮನೇಲಿ ನಾನೇ VIP ಟ್ರೀಟ್ಮೆಂಟ್ ಕೊಡಿಸ್ಕೊತಿದ್ದೆ. ಆದರೆ ಈಗ PBMP ಟ್ರೀಟ್ಮೆಂಟ್ ಕೊಡೋರು ಯಾರೂ ಇಲ್ಲ. ನಮ್ಮಮ್ಮ ಮನೆಗೆ ನಾನೇ ಒಂಥರ ಗೆಸ್ಟ್. ಆದರೆ ಇಲ್ಲಿ ನಾನೇ ಪರ್ಮನೆಂಟ್ ಸ್ಟಾಫ್. ವೀಕ್ ಆಫ್ ಅಂತೂ ಇಲ್ಲೇ ಇಲ್ಲ, ಸಿಕ್ ಲೀಫ್ ಅಂತೂ ಮೊದಲೇ ಇಲ್ಲ. ಅಮ್ಮ ಮನೇಲಿ ಸುಮ್ಮನೆ ಕೂತ್ಕೊಳ್ತಾ ಕಾಲಹರಣ ಮಾಡ್ತಿದ್ದೆ. ಆದರೆ ಇಲ್ಲಿ ಸುಮ್ಮನೆ ಕೂತಿದ್ರೆ ಮನೆ ಕೆಲಸಗಳೆಲ್ಲ ನನ್ನನ್ನೇ ಕರೆಯುತ್ತೆ. ನೀನು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಕಡೆ ನೋಡೋರು ಯಾರು ಅಂತ. ನಮ್ಮಮ್ಮ ಮನೇಲಿ ಪ್ರೀತಿ ಮಾತ್ರ ಇರ್ತಾಯಿತ್ತು. ಆದರೆ ಇಲ್ಲಿ ಪ್ರೀತಿ ಜೊತೆಗೆ ನನಗೆ ಮನೆ ಕೆಲಸಗಳೊಂದು ಬೇಕಿ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ನಿನಗೆ ಜೀವನದಲ್ಲಿ ಬುದ್ಧಿ ಬರಲ್ಲ ಅಂತ. ಇದಕ್ಕಿಂತ ಬುದ್ಧಿ ಬರಬೇಕಾ ಹೇಳಿ? ನನಗೆ ಬುದ್ಧಿ ಬಂದಿದೆ, ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಮಾಡೋದಕ್ಕಾಗಲ್ಲ. ಈ ಥರ ಎಲ್ಲ ಥಿಂಕ್ ಮಾಡಿಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೊಳ್ಬೇಕು. ಯಾಕಂದರೆ ಬಿಕಾಸ್ ಆಫ್ಟರ್ ಮ್ಯಾರೇಜ್ ಎಲ್ಲ ಗರ್ಲ್ಸ್ ಮಾಡಬೇಕಾಗಿರೋ ಸೇಮ್ ಕೆಲಸನೇ ಇದು. ನೋ ಆಪ್ಷನ್. ಏನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲ ಗರ್ಲ್ಸಿಗೆ ಸಿಕ್ಕಿರೋ ವರ ಅಂತ ಅನ್ಕೊಬೇಕು. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡೋ ಒಂದು ವೈಬ್ಸೇ ಬೇರೆ. ಆಫ್ಟರ್ ಮ್ಯಾರೇಜ್ ಇದು ನನ್ನ ಫಸ್ಟ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಲಾಸ್ಟ್ ಇಯರು ನಮ್ಮಮ್ಮನ ಮುದ್ದಿನ ಮಗಳಾಗಿ ಸೆಲೆಬ್ರೇಟ್ ಮಾಡಿದ್ದೆ. ಆದರೆ ಈ ಇಯರು ನನ್ನ ಗಂಡನ ಹೆಂಡತಿಯಾಗಿ ಒಬ್ಬರು ಸೊಸೆಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಲಾಸ್ಟ್ ಇಯರು ನಮ್ಮಮ್ಮಂಗೆ ನಾನು ಚಿಕ್ಕವಳಾಗಿ ಮನೇಲಿ ಓಡಾಡ್ತಿದ್ದೆ. ಆದರೆ ಈ ಇಯರು ಒಬ್ರಿಗೆ ಜವಾಬ್ದಾರಿಯಿಂದ ಹೆಂಡತಿಯಾಗಿ ಎಲ್ಲ ಕೆಲಸನೂ ಮಾಡಬೇಕಾಗಿದೆ. ಏನೂ ಮಾಡೋದಕ್ಕಾಗೋದಿಲ್ಲ. ಗರ್ಲ್ಸ್ ಲೈಫೇ ಒಂಥರ ಡಿಫ್ರೆಂಟ್ ಅಲ್ವಾ? ಎಲ್ಲೋ ಹುಟ್ತೀವಿ, ಎಲ್ಲೋ ಬೆಳಿತೀವಿ, ಆದರೆ ಜೀವನ ಮಾಡೋದು ಮಾತ್ರ ಯಾರೋ ಗೊತ್ತಿಲ್ಲದಿರೋ ಅನ್ನೋನ್ ಪರ್ಸನ್ ಮನೇಲಿ. ಇದೊಂಥರ ವಿಚಿತ್ರ ಅಲ್ವಾ? ಯಾರನ್ನೋ ಅನ್ನೋನ್ ಪರ್ಸನ್ನ ನಮ್ಮೋರು ಅಂದ್ಕೊಂಡು ಜೀವನ ಮಾಡಬೇಕು. ಆದರೆ ನಮ್ಮವ್ರನ್ನ ಯಾವತ್ತೋ ಒಂದು ಸತಿ ರಿಲೇಟಿವ್ಸ್ ಥರ ಮೀಟ್ ಮಾಡಬೇಕು. ಗರ್ಲ್ಸ್ ಲೈಫೇ ಒಂಥರ ಡಿಫ್ರೆಂಟ್ ಆಗಿದೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಲೈಫ್ ಯಾವ ಕಡೆ ತೋರಿಸುತ್ತೆ ಆ ಕಡೆ ಜೀವನ ಮಾಡ್ಕೊಂಡು ಹೋಗಬೇಕು. ಬೇರೆ ದಿನ ಎಲ್ಲ ಥರ್ಸ್ಡೇ ಯಾವಾಗ ಬರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದು ರಾಯರಿಗೆ ಪೂಜೆ ಮಾಡೋ ವೈಬ್ಸೇ ಒಂಥರ ಚಂದ. ಎಷ್ಟೇ ಡಲ್ ಮೂಡಲ್ಲಿದ್ದರೂ ಥರ್ಸ್ಡೇ ಇವತ್ತು ಪೂಜೆ ಮಾಡಬೇಕು ಅನ್ನೋ ಥಾಟ್ ಮೈಂಡಿಗೆ ಬಂದಾಗ ಹಾಗೂ ಒಂಥರ ಖುಷಿನೇ ಬೇರೆ. ನಮ್ಮ ಡಲ್ ಫೇಸ್ ಹೋಗಿ ಬ್ರೈಟ್ಸ್ ಮೇಲೆ ಕಾಣುತ್ತೆ. ನಿಮಗೂ ಆ ಥರ ಆಗಿದೆಯಾ? ನಿಮಗೂ ಆ ಥರ ಅನಿಸಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಚಂದದ ಜೀವನ